How much is the character Kalki close to you in real life, sir? That character. ಕಲ್ಕಿ ಅಂದ್ರೆ ನಾವು ಕಲ್ಕಿ ಅನ್ಕೊಂಡಿರೋದು, ನೀವು ಡಿಶುಮ್ ಅಂತ ಇದ್ದೀರಲ್ಲ, ಅದೇ ದ ಡಿಸ್ಟ್ರಾಯರ್. ಅಲ್ಲ, ಕಲ್ಕಿ ಹೆಂಗಿರುತ್ತೆ? ವಾಟ್ ಈಸ್ ಯುವರ್ ಇಮ್ಯಾಜಿನೇಷನ್ ಅಬೌಟ್ ಕಲ್ಕಿ? No, whatever you have imagined, What we you are have also seen in imagining. the Telugu film? No, that last time we spoke Nobody about knows. it, sir. No, For us- nobody knows for ಕಲ್ಕಿ us- ಆಗಿರ್ತಾರೆ ಅಂತ. ಅಲ್ಲ, ಉಪೇಂದ್ರ, ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಉಪೇಂದ್ರ ಇಸ್ ದ ಕಲ್ಕಿ. ನೋಡಿದ್ರ, ನಿಮಗ್ ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್. ಅದು ಇದು ಕಲ್ಕಿ. Okay, how much is the character close to you in real life, sir? ಇದು ನನ್ನ ಪ್ರಕಾರ ನಿಮ್ಮೊಳಗೆ ಎಲ್ಲರೊಳಗಿರುವಂತ ರೆಬೆಲ್ ನೇಚರ್ ಆ ಕ್ಯಾರೆಕ್ಟರ್ Okay. ನಿಮ್ಮೊಳಗೆ ಇದೆ. ಅದು ಆಕ್ಚುಲಿ ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ನಾನು ಅದೇ ಹೇಳಿದ್ದು, ಒಬ್ಬ ಹೀರೋ ಕತೆ ಆದಾಗ ನೀವು ಅವನ್ನ ಒಂದು ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಒಬ್ಬ ಹೀರೋ ಬರ್ತಾನೆ, ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳಕ್ ಟ್ರೈ ಮಾಡ್ತೀರಾ ಅಲ್ವಾ? ಇವಂದು ಅದ್ ನಿಮ್ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ. ಬಟ್ ಇದು ಇನ್ನೂ ನಿಮ್ ಹತ್ರ ಬರೋಕ್ಕೋಸ್ಕರ ನಿಮ್ ಕತೆನೇ ಹೇಳಕ್ ಟ್ರೈ ಮಾಡಿದೀನಿ ಅಷ್ಟೇ. The director in Upendra is satisfied with UI because ನೀವೇ ಲೈಕ್ ನಾನು ನೋಡ್ಬೇಕು, ಅದಾದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಪ್ರತಿ ಸತಿ ಡೇಟ್, ರಿಲೀಸ್ ಡೇಟ್ ಬಗ್ಗೆ. ಇಲ್ಲ. ಫೈನಲಿ ಇಸ್ ಇಟ್ ಸ್ಯಾಟಿಸ್ಫೈಡ್? ಇಲ್ಲ, ಸಾಧು ಅವರು ಯಾವಾಗ ನನಗೆ ಹೇಳ್ತಾ ಇರ್ತಾರೆ, ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಇವರು ಅಂತ. ಅದು ನನಗೆ ಎಷ್ಟು ಮಾಡ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಕೊನೆಗೆ ಇವರೆಲ್ಲ ತಳ್ಳಬೇಕು, ಹಾಕಿ ಸರ್ ಸಾಕು ಸರ್ ಹೊರಡಿ ಸರ್ ಅಂತ. ಸೊ ಅದನ್ನ ಬಹಳಷ್ಟು ಮಾಡ್ಬಿಟ್ಟಿದ್ದಾರೆ ಶ್ರೀಕಾಂತ್, ನವೀನು, ಮನೋಹರ್ ಅವರು ಎಲ್ಲ. ನಾನು ಮಾಡ್ತಾನೆ ಇರ್ತೀನಿ ಅದನ್ನ. ನನಗೆ ಇನ್ನೂ ಏನೋ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ಲಾ ಡೈರೆಕ್ಟರ್ಗೂ ಇರುತ್ತದೆ ಆಕ್ಚುಲಿ, ಇಲ್ಲ ಅಂತಲ್ಲ. ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದ್ರೆ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ, ಇನ್ನೇನಿಲ್ಲ. ಸರ್ ವಿಜಯ್ ಅಂತ ಸರ್, ನಿಮ್ಮ ಸಿನಿಮಾಗಳ ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ ನ ಕೊಡ್ತಾ ಹೋಗ್ತಾ ಇರ್ತಾರೆ ಸಿನಿಮಾದಲ್ಲಿ. ಅಂದ್ರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆ ಅಂತ. ಸೊ ಇದರಲ್ಲೂ ಕೂಡ ಆ ತರದ ಡೈಲಾಗ್ ಬರೋದ್ರಿಂದ ಏನ್ ಡಿಫ್ರೆನ್ಸ್ ಇದೆ ಸರ್ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ಕೊಟ್ಟರು, ಮತ್ತೆ 2040ಗೆ ತೋರಿಸಿದ್ರಿ? ಹಾಗಾಗಿ ಅಲ್ಲಲ್ಲ, ಏನಂದ್ರೆ ನಾವೆಲ್ಲ ಏನ್ ಅನ್ಕೊಂಡಿದೀವಿ, ನಾವೆಲ್ಲ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ದಿ ಸಿಸ್ಟಮ್. ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ವೇ ಇಲ್ಲ. ನೀವು ಇಲ್ಲಿಂದ ಹೊರಗಡೆ ಹೋಗ್ತಿದ್ದಂಗೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ನಿಮ್ಮ ಆಫೀಸಲ್ಲಿ ಆಗ್ಬೋದು, ಅಥವಾ ರೋಡಲ್ಲಿ ಆಗ್ಬೋದು, ಅಥವಾ ಇದ್ದೇ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಹಂಗಂತ ಎಲ್ಲಾ ಇದ್ರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ. ಕೆಲವೆಲ್ಲ ಅದನ್ನೇ ಹೇಳ್ತೀವಿ, ಬಟ್ ಈ ಸಿನಿಮಾ ಅದಲ್ಲ. ಅದು ಅಂಡರ್ ಕರೆಂಟ್ ಅಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆನೆ ನೋಡ್ತೀರಾ ನೀವು. ಮತ್ತೆ ಸಿನಿಮಾದ ಗ್ಲಿಮ್ಸ್ ಗಳನ್ನ ನೋಡಿದಾಗ ಸಿಜಿ ವರ್ಕ್ ಈ ಸಿನಿಮಾದಲ್ಲಿ ಪಡಿ ಹಿಂದಿನ ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಷನ್ ನೋಡಿದ್ರು ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ. ಅದರದ ಕಷ್ಟ ನಷ್ಟಗಳು ಹೇಗಿತ್ತು? ಅದಕ್ಕೆ ನೋಡಿ, ನಿಜ ಹೇಳ್ಬೇಕಂದ್ರೆ ಸುಮಾರು ಒಂದೂವರೆ ವರ್ಷದಿಂದ ಇದ್ರದ್ದು ಹಲವಾರು ಏನೇಳಿ ಇದನ್ನ ಈ ತರ ಬರ್ಬೇಕು, ಆ ತರ ಬರ್ಬೇಕು ಅಂತ ಒಂದ್ ಹೇಳ್ಬೇಕಾದ್ರೆ ಇಲ್ಲೇ ಕೂತಿಯ ನೋಡಿ ನವೀನ್ ಅಂತ. ಇದೇನಾರ ಒಂದ್ 6 ತಿಂಗಳು ಲೇಟ್ ಆಗಿದೆ, ಬಟ್ ಚೆನ್ನಾಗಿದೆ ಅನ್ನಕ್ಕೂ ಇವರೇ ಕಾರಣ, ಲೇಟ್ ಆಗಿದೆ ಅನ್ನಕ್ಕೂ ಇವರೇ ಕಾರಣ. ಯಾಕೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನನಗೆ ಎಷ್ಟೊಂದು ಹೇಳ್ತೀರಿ, ನೀವು ಡೈರೆಕ್ಟರ್ ಆಗಿ ಯೋಚನೆ ಮಾಡ್ಬಿಡಿ, ನೆಕ್ಸ್ಟ್ ಹೇಳ್ತೀನಿ ಸರ್ ನೀವು ಹಾಕೊಂಡು ಒಂದು ಪಿಕ್ಚರ್ ಡೈರೆಕ್ಟರ್ ಹಾಕೊಂಡು ಪಿಕ್ಚರ್ ಮಾಡ್ಬಿಡಿ. ಅವ್ರ ಒಳಗಡೆ ಒಂದಿದೆ, ಇನ್ನೋಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲು. ಅದೊಂದು ರೀತಿ ನನಗೆ ಪ್ಲಸ್. ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ, ಕೆಲವು ಕಡೆ ಬೈದು ಇದೀನಿ, ಜಗಳ ಆಡಿದೀನಿ ಇವ್ರ ಹತ್ರ. ನೋಡಿ, ಡೈರೆಕ್ಟರ್ ಒಂದು ಲೈನ್ ಹಾಕಿ ಅದನ್ನ ಒಂದ್ ಹೆಜ್ಜೆ ಮುಂದೆ ಇಡಬಾರ್ದು ನೀವು. ಯಾಕಂದ್ರೆ ಡೈರೆಕ್ಟರ್ ಅಂದ್ರೆ ಅದು ಡೈರೆಕ್ಟರ್. ಏನೇ ತಪ್ಪು ಮಾಡಿ ಸರಿ ಮಾಡಿ ಡೈರೆಕ್ಟರ್ ಅಷ್ಟೇ ಅಲ್ವಾ, ನಾನೇ ಹೊಣೆ ಅಂತ. ಆದ್ರೆ ಇವ್ರು ಸೈಡಲ್ಲಿ ಹೋಗಿ ಏನೋ ಮಾಡಿರ್ತಾರೆ. ಮತ್ತೆ ನಾನು ಒಬ್ಬ ಯಾರು ಹೇಳಿದ್ದು ಸರ್, ನವೀನ್ ಹೇಳಿದ್ರು ಸರ್, ಮತ್ತೆ ಇವ್ರಿಗೆ ಫೋನ್ ಮಾಡಿ ಏನ್ರಿ ಅಲ್ಲ ಸರ್, ನಾನು ಸುಮ್ಮನೆ ಒಂದು ಐಡಿಯಾ ಹೇಳಿದೆ ಅಂತ ಇರ್ತಾರೆ. ಬಟ್ ಏನ್ ಮಾಡೋದು, ಅವ್ರ ಒಳಗಡೆ ಡೈರೆಕ್ಟರ್ ಇದ್ದಾರೆ. ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ. ಓಕೆ, 5 ವರ್ಷ ಮಾಡಿ ಸಿನಿಮಾನ.